ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಸಂಗೀತ. ಸೊ ಬಿಗ್ ಬಾಸ್ನ ನಿನ್ನೆ ಎಪಿಸೋಡ್ಸಲ್ಲಿ ನಾವು ನೋಡಿದ್ದೀವಿ. ಟಾಪ್ 1 ಅಲ್ಲಿ ಇರೋದು ಬಂದು ಸಂಗೀತ ಶೃಂಗೇರಿ ಅವರು, ಟಾಪ್ 2 ಅಲ್ಲಿ ಇರೋದು ವರ್ತೂರ್ ಅವರು, ಟಾಪ್ 3 ಅಲ್ಲಿ ಇರೋದು ಪ್ರತಾಪ್ ಅವರು. ಸೊ ಇವಾಗ ಇವರು 3 ಜನನು ಟಾಪಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಗೇಮ್ ಒಂದು ಆಟ ಬರುತ್ತೆ, ಸಂಗೀತ ಶೃಂಗೇರಿ ಅವರಿಗೆ ಬರೋದು ಆ ಆಟ. ಸೊ ಆ ಆಟದಲ್ಲಿ ಪ್ರತಾಪ್ ಅವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಸೊ ಅವರಿಗೆ 100 ಅಂಕ ಬಂದ ತಕ್ಷಣ ಅವರಿಗೆ 180 ಪಾಯಿಂಟ್ಸು 280 ಆಗುತ್ತೆ. ಸಂಗೀತ ಅವರು ಅಲ್ಲಿ ಸೆಕೆಂಡ್ ಪ್ಲೇಸ್ ಬರ್ತಾರೆ. ಸೊ ಅವರು 210 ಇದ್ದಿದ್ದ ಪಾಯಿಂಟ್ಸು 260 ಆಗುತ್ತೆ. ಸೊ ಇಬ್ಬರು ಅಕ್ಕ ತಮ್ಮರು ಇವಾಗ ರೇಸಲ್ಲಿ ಫುಲ್ ಮುಂದೆ ಇದ್ದಾರೆ ಅಂತ ಹೇಳ್ಬೋದು. ವರ್ತು ಸಂತೋಷ್ ಅವ್ರನ್ನ ಹಿಂದೆ ಹಾಕಿದ್ದಾರೆ. ವರ್ತು ಸಂತೋಷ್ ಅವರು ಇವಾಗ ಸದ್ಯಕ್ಕೆ ಆ ರೇಸಲ್ಲಿ ಇಲ್ಲ. ಸೊ ಇಬ್ಬರೂ ಇವಾಗ ತುಂಬಾ ಕಾಂಪಿಟೇಷನ್ ಇದೆ ಇಬ್ಬರು ಮಧ್ಯಕ್ಕೆ. ಜಸ್ಟ್ 20 ಪಾಯಿಂಟ್ಸ್ ಡಿಫ್ರೆನ್ಸ್ ಮಾತ್ರ ಇರೋದು. ಮತ್ತು ಇನ್ನೆಲ್ಲರೂ ಅಷ್ಟೇ 100, 80 ಈ ಥರ ಪಾಯಿಂಟ್ಸಲ್ಲಿದ್ದಾರೆ. 180 ತನಕ ಇದ್ದಾರೆ. ಅದ್ರ ಮೇಲೆ ಇನ್ನೂ ಯಾರೂ ಏರಿಲ್ಲ. ಸೊ ಇವರಿಬ್ಬರ ಮಧ್ಯಕ್ಕೆ ತುಂಬಾ ಕಾಂಪಿಟೇಷನ್ ಬೀಳ್ತಿತ್ತು. ಸೊ ಇವತ್ತಿನ ಪ್ರೋಮೋ ಪ್ರಕಾರನೂ ಅಷ್ಟೇ ತೋರಿಸಿದ್ದಾರೆ. ಲಾಸ್ಟ್ ಟಾಸ್ಕ್ ಇರೋದು ತುಕಾಲಿ ಸಂತೋಷ್ ಅವರ ಟಾಸ್ಕು. ಸೊ ಅದರೊಳಗೆ ನೋಡಿದ್ದೀವಿ ಸಂಗೀತ ಅವ್ರನ್ನ ತುಕಾಲಿ ಸಂತೋಷ್ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಪ್ರತಾಪ್ ಅವ್ರಿಗೆ ಇವಾಗ ಹಿಂದಿನ ಟಾಸ್ಕ್ ಗೆದ್ದಿರೋ ಕಾರಣ ಅವ್ರಿಗೆ ಒಂದು ಅಡ್ವಾಂಟೇಜ್ ಇದೆ. ಅವರು ಯಾರನ್ನಾದರೂ ಹೊರಗಡೆ ತೆಗಿಬೋದು. ಸೊ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಅವರು ಸಂಗೀತ ಶೃಂಗೇರಿ ಅವ್ರನ್ನ ಹೊರಗಡೆ ತೆಗಿತಾರೆ. ಆ್ಯಕ್ಚುಲಿ ಇಲ್ಲಿ ಅವರು ಮೈ ಗೇಮ್ ಮಾಡಿರೋವಂಥದ್ದು. ಬಿಕಾಸ್ ಸಂಗೀತ ಅವರು ಅಕಸ್ಮಾತ್ ಈ ಗೇಮ್ ಗೆದ್ದರೆ ಖಂಡಿತವಾಗ್ಲೂ ಅವರು ಟಾಪ್ಗೆ ಹೋಗ್ಬಿಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಸೊ ಅದಕ್ಕೋಸ್ಕರ ಅವರು ಇಲ್ಲಿ ಸಂಬಂಧಗಳನ್ನ ಎಲ್ಲ ಪಕ್ಕಕ್ಕೆ ಇಟ್ಟು ಆಟದ ರೀತಿ ತೊಗೊಂಡು ನಾನು ಇವಾಗ ಹೊರಗಡೆ ಇಟ್ಟಿಲ್ಲ ಅಂದರೆ ಇನ್ನು ಯಾವಾಗ ಹೊರಗಡೆ ಇಡೋಕ್ಕಾಗೋದಿಲ್ಲ ನಿಮ್ಮನ್ನ ಅಂತ ಹೇಳಿ ಸಂಗೀತ ಅವ್ರನ್ನ ಹೊರಗಡೆ ಇಡ್ತಾರೆ. ಸೊ ಆ್ಯಕ್ಚುಲಿ ಗೇಮ್ ಪ್ರಕಾರ ನೋಡಿದ್ರೆ ಅವ್ರು ಮಾಡಿದ್ದು ಏನೂ ತಪ್ಪಿಲ್ಲ. ಬಿಕಾಸ್ ಎಲ್ಲರೂ ಹೋಗಿದ್ದು ಅಲ್ಲಿ ಗೆಲ್ಲೋಕ್ಕೋಸ್ಕರನೇ, ಇನ್ನೊಬ್ಬರನ್ನ ಗೆಲ್ಸೋಕ್ಕಲ್ಲ. ಸೊ ಅದಕ್ಕೋಸ್ಕರ ಏನು ತಪ್ಪಾಗಲ್ಲ. ಅಷ್ಟೊಂದು ಗೇಮ್ ಥರ ನೋಡಿದ್ರೆ ಖಂಡಿತವಾಗ್ಲೂ ಏನು ತಪ್ಪಿಲ್ಲ ಅವ್ರು ಮಾಡಿದ್ದು ಅಂತ ನಂಗೆ ಅನಿಸುತ್ತೆ. ಸೊ ಅವರು ಹೊರಗಡೆ ಇಟ್ಟರು. ಬಟ್ ಹೊರಗಡೆ ಇಟ್ಟು ಅವರು ಪ್ರತಾಪ್ ಅವರೇ ಖುದ್ದು ಹೋಗಿ ಆಟನ ಆಡ್ತಾರೆ. ಸೊ ಇಲ್ಲಿ ಇವಾಗ ಸಂಗೀತ ಅವರಿಗೆ ಗೆಸ್ ಮಾಡೋ ಅವಕಾಶ ಇದೆ. ಸೊ ಇವತ್ತಿನ ಪ್ರೋಮೋದಲ್ಲಿ ಕೂಡ ತೋರಿಸಿದ್ದಾರೆ ಏನೇನೆಲ್ಲ ಆಯಿತು ಅಂತ. ಸೊ ಅವಾಗ ಸಂಗೀತ ಅವರು ಕೂಡ ಹೇಳ್ತಿರ್ತಾರೆ, ಪ್ರತಾಪ್ ಏನಾದರೂ ಈ ಆಟ ಗೆದ್ದರೆ ಅವ್ರು ಹೋಗ್ತಾರೆ, ಇಲ್ಲಾಂದರೆ ನಾನು ಗೆಲ್ತೀನಿ ಅಂತ ಹೇಳ್ತಿರ್ತಾರೆ ಅವರು ಆ ಟೈಮಲ್ಲಿ ಕೂಡ. ಸೊ ಆಮೇಲೆ ಖಂಡಿತವಾಗ್ಲೂ ಆಟದಿಂದ ಹೊರಗಡೆ ಇಟ್ಟಾಗ ಯಾರಿಗಾದ್ರೂ ಬೇಜಾರಾಗೇ ಆಗುತ್ತೆ. ನಿನ್ನೆ ನಾವು ಕಾರ್ತಿಕ್ ಅವ್ರು ಮಾಡಿರೋಂಥ ಅವ್ರು ಏನು ರಿಯಾಕ್ಟ್ ಮಾಡಿದ್ರು ಅದು ಕೂಡ ನೋಡಿದ್ವಿ. ಇಲ್ಲಿ ಸಂಗೀತ ಅವರು ಮೋಸ್ಟ್ಲಿ ಪ್ರತಾಪ್ ಅವರಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಬೇಜಾರು ಮಾಡಿಕೊಂಡ್ರು ಸ್ವಲ್ಪ. ನಾನು ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೆ ಅವನಿಗೆ, ಬಟ್ ಯಾಕೋ ಈ ಸತಿ ಅವ್ನು ಮಾಡಲಿಲ್ಲ. ಬಟ್ ಸ್ಟಿಲ್ ನಾನು ಮಾಡ್ತಿದ್ದೀನಿ ಇನ್ನು, ಯಾಕಂದರೆ ನಾನು ಡಮ್ ಅಂತ ಹೇಳ್ತಿರ್ತಾರೆ. ಸೊ ಈ ವಾರ ನಾವು ಸ್ಟಾರ್ಟಿಂಗಲ್ಲಿ ಕೂಡ ನೋಡಿದ್ವಿ, ಯಾರನ್ನ ಸೇವ್ ಮಾಡಬೇಕು ಅಂತ ಹೇಳಿದಾಗ ಕೂಡ ಪ್ರತಾಪ್ ಅವ್ರನ್ನೇ ಸೇವ್ ಮಾಡ್ತಾರೆ. ಟಾಪ್ 2 ಅಲ್ಲಿ ಯಾರು ಇರಬೇಕು ಅಂತ ಹೇಳಿದಾಗ ಕೂಡ ಪ್ರತಾಪ್ ಅವ್ರು ಅಂತಾರೆ ಹೇಳ್ತಾರೆ. ಸೊ ಖಂಡಿತವಾಗ್ಲೂ ಅವರು ಒಂದು ಎಕ್ಸ್ಪೆಕ್ಟೇಷನ್ನ ಅನ್ನೋದಕ್ಕಿಂತ ಜಾಸ್ತಿ ಪ್ರತಾಪ್ ಅವ್ರನ್ನ ಒಂದು ಒಳ್ಳೆ ಪೊಸಿಷನಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ ಪ್ರತಾಪ್ ಅವ್ರನ್ನ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೂ ಬೇಜಾರಾಗಿರ್ಬೋದು. ಪ್ರತಾಪ್ ಎಲ್ಲೂ ಅವ್ರ ಹೆಸರನ್ನ ತಗೊಳ್ಳೂ ಇಲ್ಲ, ಮತ್ತು ಇವಾಗ ಆಟದಿಂದ ಹೊರಗಡೆ ಇಟ್ಟಿದ್ದು ಬೇಜಾರಾಗಿರ್ಬೋದು ಅಂತ ಅನಿಸುತ್ತೆ. ಬಟ್ ಟೈಮ್ ಎಲ್ಲ ಚೇಂಜ್ ಮಾಡುತ್ತೆ. ಇವಾಗ ನೋಡ್ಬೋದು ಟಿಕೆಟ್ ಫಿನಾಲೆಯಲ್ಲಿ ಕೂಡ ಸಂಗೀತ ಅವರೇ ಸೆಲೆಕ್ಟ್ ಆಗಿದ್ದಾರೆ. ಗೆಸ್ಸಿಂಗ್ ಮಾಡೋದ್ರೊಳಗೆ ಅವ್ರಿಗೆ ಗೆದ್ದು ಸೆಲೆಕ್ಟ್ ಆದರು. ಸೊ ಆಮೇಲೆ ಖಂಡಿತವಾಗ್ಲೂ ಬೇಜಾರೆಲ್ಲ ಹೋಗುತ್ತೆ. ಬಟ್ ಆ ಕ್ಷಣಕ್ಕೆ ಬೇಜಾರಾಗ್ಬೋದು ಅಂತ ಅನಿಸಿದೆ. ಬಟ್ ಆಟದ ಥರ ತೊಗೊಂಡ್ರೆ ಖಂಡಿತವಾಗ್ಲೂ ಏನೂ ತಪ್ಪಿಲ್ಲ ಇದರೊಳಗೆ. ಸೊ ನನಗೆ ಹೇಗೆ ಅನಿಸ್ತು, ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಆಲ್ರೆಡಿ ಇವಾಗ ಟಿಕೆಟ್ ತೊಗೊಂಡು ಫಿನಾಲೆ ಲಿಸ್ಟಲ್ಲಿ ಫಸ್ಟ್ ಸಂಗೀತ ಅವರು ಇದ್ದಾರೆ. ಸೊ ನಿಮಗೆ ಇನ್ನೂ 4 ಜನ ಯಾರಾಗಿರಬೇಕು ಫಿನಾಲೆ ಕಂಟೆಸ್ಟೆಂಟ್ಸು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಸತಿನ ವಿನ್ನರ್ ಯಾರಾಗಬೇಕು, ನಿಮಗೆ ಯಾರು ಆಗಬೇಕು ಅಂತ ತುಂಬಾ ಆಸೆ ಇದೆ ಅಂತ ಕೂಡ ಹೇಳಿ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಣ್ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.